ಹಾಯ್ ಫ್ರೆಂಡ್ಸ್, ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಮಾರ್ಗದರ್ಶಿಯಾಗಿ ನಾನು ಇವತ್ತು ಎಣಿಕೆಯ ಮೂಲ ತತ್ವ ಮತ್ತು ಕ್ರಮಯೋಜನೆ ವಿಕಲ್ಪ ಅಧ್ಯಾಯದ ಮೇಲೆ ಒಂದು 20 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಸೊ ನಿಮ್ಮ ಅನಿಸಿಕೆ ಲೈಕ್ ಮತ್ತು ಕಮೆಂಟ್ ಮೂಲಕ ಬರಲಿ. ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳುತ್ತಾ ನಾನು ಸುಲಭ ಮಟ್ಟದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಭಾಗ 1ರಲ್ಲಿ ಏನು ಮಾಡಿದ್ದೇವೆ ಅಂದರೆ ಕ್ರಮಯೋಜನೆ ಎಂದರೇನು, ವಿಕಲ್ಪ ಅಂದರೇನು, ಎಣಿಕೆಯ ಮೂಲತತ್ವ ಅಂದರೇನು, ಅಲ್ಲಿ ಸೂತ್ರಗಳನ್ನು ಮತ್ತು ಕೆಲವು ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಇಲ್ಲಿ ಒಬ್ಬ ವ್ಯಕ್ತಿಯ ಬಳಿ 5 ಶರ್ಟ್ಗಳು ಮತ್ತು 4 ಪ್ಯಾಂಟ್ಗಳಿವೆ. ಅವನು ಒಂದು ಶರ್ಟ್ ಮತ್ತು ಒಂದು ಪ್ಯಾಂಟ್ ಅನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಧರಿಸಬಹುದು? ನೋಡ್ರಲ್ಲಿ, ಮೂಲ ಎಣಿಕೆಯ ಮೂಲ ತತ್ವದ ಆಧಾರದ ಮೇಲೆ 5 ಶರ್ಟ್ಗಳು 4 ಪ್ಯಾಂಟ್ಗಳು 5 × 4 = 20 ರೀತಿಯ ಏನಪ್ಪ ಅಂದ್ರೆ ರೀತಿಯಾಗಿ ಶರ್ಟು ಮತ್ತು ಪ್ಯಾಂಟ್ಗಳನ್ನು ಧರಿಸಬಹುದು. ನೆಕ್ಸ್ಟ್ ಪ್ರಶ್ನೆ, NP2ನ ಬೆಲೆ ಎಷ್ಟು? ನೋಡ್ರಿ, NP2ನ ಬೆಲೆ ಇಲ್ಲಿ ನೇರವಾಗಿ 30 ಕೊಟ್ಟಿದ್ದಾರೆ. ನಾನು ಬಿಡಿಸ್ತೇನೆ ರೀ. ಏನು NP(r)ನ ವ್ಯಾಲ್ಯೂ ಏನಪ್ಪ ಅಂದರೆ n⁴ / n-r⁴. ಹಾಗಾದರೆ n⁴ ಅಂದರೆ r ಇದೆ, r⁴. ಇನ್ನು n-r, n ಅಂದರೆ r ಇದೆ, r ಅಂದರೆ 2 ಇದೆ, 6ರಲ್ಲಿ 2 ಹೋದರೆ 4⁴. ಹಾಗಾದರೆ 6⁴ಅನ್ನು 6 × 5 × 4⁴ ಹೊಡಿತೀನಿ, /4⁴. ಕ್ಯಾನ್ಸಲ್ ಆಗುತ್ತಾ? 6 × 5 = 30. ಸೊ ಎಷ್ಟು ವಿಧದಲ್ಲಿ ರೀ? 30 ವಿಧದಲ್ಲಿ. ನೆಕ್ಸ್ಟ್ ವಿಧಾನಕ್ಕೆ ಬರ್ತಾ ಇದೆ ನೋಡ್ರಿ. NC2ನ ಬೆಲೆ ಎಷ್ಟು? ನೋಡ್ರಿ, 5 × 4 / 2 × 1 10 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಹೆಂಗೆ ಬಿಡಿಸೋದು ಸರ್ ಅಂದರೆ NCRನ ಸೂತ್ರ ಏನಿದೆ, n⁴ / r⁴ n-r⁴. n ಅಂದರೆ 5⁴, r ಅಂದರೆ 2⁴, ಇಂಟು n-r, 5ರಲ್ಲಿ 2 ಹೋದರೆ 3⁴. ಹಾಗಾದರೆ 5⁴ಅನ್ನು 5 × 4 × 3⁴ ತೆಗೆ ಬರ್ಕೊಳ್ಳೋಣ. 2ಅನ್ನು 2 × 1 ಇಂಟು 3⁴ ಹಾಗೆ ಇರಲಿ. 3 1 3, 2 1 2 2, 5 2 ಎಷ್ಟು? 10 ವಿಧ. ನೆಕ್ಸ್ಟ್ ಅದೇ ರೀತಿಯಾಗಿ ಕ್ಯಾಟ್ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿ ಎಷ್ಟು ವಿಭಿನ್ನ 3 ಅಕ್ಷರಗಳ ಪದಗಳನ್ನು ರಚಿಸ್ಬೋದು? ಇಲ್ಲಿ ಅರ್ಥ ಬರ್ಬೋದು, ಅರ್ಥ ಇರದೇ ಇರ್ಬೋದು, ಅರ್ಥರಹಿತ, ಅರ್ಥ ಸಹಿತ ಆಗಿರ್ಬೋದು. ಹಾಗಾದರೆ 3 ಪದಗಳದಾವ ನೋಡ್ರಿ. 3 ಪದಗಳನ್ನು 3 ವಿಭಿನ್ನ ಅಕ್ಷರಗಳು. 3 ಪದಗಳದಾವ ಅಂದ್ರೆ 3 ಅಕ್ಷರಗಳನ್ನು ಯೂಸ್ ಮಾಡ್ಕೋಬೋದು ರೀ. ಇನ್ನು ಎಷ್ಟು ಉಳಿತಾವೆ ರೀ? 2 ಉಳಿತಾವೆ. 2 ಅಕ್ಷರಗಳನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ 1 ಅಕ್ಷರ. ಹಾಗಾದರೆ 3 × 2 6, 6 1 6. ಎಷ್ಟು ವಿಧದಲ್ಲಿ? 6 ವಿಧದಲ್ಲಿ ನಾವು ರಚನೆ ಮಾಡಬಹುದು. ನೆಕ್ಸ್ಟ್, 8 ಜನರ ಮಂಡಳಿಯಿಂದ 2 ಜನರ ಸಮಿತಿಯನ್ನು ಆಯ್ಕೆ ಮಾಡಲು ಎಷ್ಟು ವಿಧಾನಗಳದೇ ಅಂತ ಕರಿಬೋದು ಅವ. ಇಲ್ಲಿ ವಿಕಲ್ಪ ಅಂತ ಕೊಟ್ಟಿದ್ದಾನೆ, ಬಟ್ ಅಲ್ಲಿ ವಿಕಲ್ಪ ಅಂತ ಕೊಡಲ್ಲ, ವಿಧಾನ ಅಂತ ಕರೀತಾನೆ. ಹಾಗಾದರೆ 8 ಜನರಲ್ಲಿ 2 ಜನರನ್ನು ಆಯ್ಕೆ ಮಾಡಬೇಕು. 8 ಜನರಲ್ಲಿ 2 ಜನರನ್ನು ಆಯ್ಕೆ ಮಾಡಬೇಕಿಲ್ಲ. ಸಮಿತಿಯ ಸದಸ್ಯರಷ್ಟೇ, ಅಧ್ಯಕ್ಷರದು ಒಂದಿಲ್ಲ ರೀ. ಹಾಗಾದರೆ 8⁴ / 2⁴ ಇಂಟು 8ರಲ್ಲಿ 2 ಹೋದರೆ 6⁴ ಈಕ್ವಲ್ ಟು 8ಅನ್ನು 8 × 7 × 6⁴ / 2⁴ಅನ್ನು 2 × 1 ಇಂಟು 6⁴. 6⁴ ಕ್ಯಾನ್ಸಲ್ ಆಗ್ತದೆ ರೀ. 2 1 2 4 4 28 ವಿಧಾನದಲ್ಲಿ. ಸೊ ಜೈ ಬಜರಂಗ ಬಲಿ. ನೆಕ್ಸ್ಟ್, NCNನ ಬೆಲೆ ಎಷ್ಟು? ಸೊ NCNನ ಬೆಲೆ 1. ಸರ್ ನಮ್ಗೆ ಅರ್ಥ ಆಗೋದು ಹೆಂಗೆ ರೀ ಅಂದರೆ ಬರ್ಕೊಳ್ರಿ. n⁴, r⁴ ಅಂದರೆ n⁴ ಇದೆ. ಇನ್ನು n-n ಅಂದರೆ ವ್ಯಾಲ್ಯೂ 0, 0⁴. n⁴ 1 n⁴ 1. ಸೊ 1 / 0⁴ ವ್ಯಾಲ್ಯೂ 1. ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟಾಗ್ತದೆ ರೀ? 1.
ಅಂದರೆ ಅರ್ಥ ಮಾಡ್ಕೊಂಡ್ರೆ 0 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಯಾವಾಗಲೂ 1 ಆಗಿರ್ತಾ ಇದೆ. ಆಗಲೇ ಹೇಳಿದ್ದೇವಲ್ರಿ, 0 ಫ್ಯಾಕ್ಟೋರಿಯಲ್ 0 ಫ್ಯಾಕ್ಟೋರಿಯಲ್ನ ಬೆಲೆ ಯಾವಾಗಲೂ ಎಷ್ಟಾಗ್ತದೆ? 1 ಆಗಿರ್ತಾ ಇದೆ. NP4ನ ಬೆಲೆ ಎಷ್ಟು? ನೋಡ್ರಿ, ಎನ್ ಇದ್ದಲ್ಲಿ 4 ಇದೆ, ಪಿ ಇದೆ, ಆರ್ ಇದ್ದಲ್ಲಿ 4 ಇದೆ. 4P4 ಬೆಲೆ ಎಷ್ಟು? 4P4 ಮೀನ್ಸ್ NPNನ್ನು ನಾವೇನು ಕರಿತೇವೆ? N ಫ್ಯಾಕ್ಟೋರಿಯಲ್ ಅಂತ ಕರಿತೇವೆ ರೀ ಹಿಂದಿನ ಅಧ್ಯಾಯದಲ್ಲಿ. ಸರ್ ಅದು ಹೆಂಗೆ ರೀ? ನೋಡಿರಿ, N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಏನು ರೀ ಸೂತ್ರ ಏನಿದೆ? N ಮೈನಸ್ ಆರ್ ಫ್ಯಾಕ್ಟೋರಿಯಲ್. N ಫ್ಯಾಕ್ಟೋರಿಯಲ್ ಬರ್ಕೊಳ್ರಿ. N ಅಂದರೆ N ಇದೆ, ಆರ್ ಅಂದರೆ ಆರ್ ಇದೆ. ಹಾಗಾದರೆ 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಾಗ್ತದೆ ರೀ? 1. ಹಾಗಾದ್ರೆ ಏನು ಉಳಿತದೆ ರೀ? N ಫ್ಯಾಕ್ಟೋರಿಯಲ್ ಉಳಿತಲ್ಲ. ಹಾಗಾದರೆ 4 ಫ್ಯಾಕ್ಟೋರಿಯಲ್ ಉಳಿತದೆ. 4 ಇಂಟು 3 ಇಂಟು 2 ಇಂಟು 1 ಗುಣಾಕಾರ ಮಾಡಿದಾಗ ಎಷ್ಟಾಗ್ತದೆ ರೀ? 24. ಜೈ ಬಜರಂಗಬಲಿ. ನೆಕ್ಸ್ಟ್ ಇದು ನೇರವಾಗಿ ಬೆಲೆ ಕೇಳಿದಾನೆ. 7C1ನ ಬೆಲೆ ಎಷ್ಟು? 7C1ನ ಬೆಲೆ ಎಷ್ಟು ಅಂದರೆ ನಾವು ಹಿಂದೊಂದು ನೋಡಿದ್ದೇವೆ. ಏನು? NC1 ಅಂದರೆ N ಫ್ಯಾಕ್ಟ್ ಅಷ್ಟೇ. NC1ನ ವ್ಯಾಲ್ಯೂ ಎಷ್ಟು ರೀ? N ಅಂತ ನೋಡಿದ್ದೇವೆ. ಹಾಗಾದರೆ 7C1 ಅಂದರೆ 7. ನೆಕ್ಸ್ಟ್ 6 ನಾಣ್ಯಗಳನ್ನು ಚಿಮ್ಮಿದಾಗ ಸಿಗುವ ಒಟ್ಟು ಘನಾಂಶಗಳು ಸಂಖ್ಯೆ ಕೇಳಿದಾನ್ರಿ. ನೋಡ್ರಿ, ಇದು ಎಣಿಕೆಯ ಮೂಲ ತತ್ವ. ಏನು? 1 ಚಿಮ್ಮಿದಾಗ 1 ನಾಣ್ಯವನ್ನು ಚಿಮ್ಮಿದಾಗ 2 ಬರ್ತಾ ಇದೆ, 2 ನಾಣ್ಯ ಚಿಮ್ಮಿದಾಗ 4, 3 ನಾಣ್ಯ ಚಿಮ್ಮಿದಾಗ 8, ಆಮೇಲೆ 4 ನಾಣ್ಯ ಚಿಮ್ಮಿದಾಗ 16, 5 ನಾಣ್ಯ ಚಿಮ್ಮಿದಾಗ 32, 6 ನಾಣ್ಯ ಚಿಮ್ಮಿದಾಗ 64. ಹಾಗಾದರೆ 2 ರ ಘಾತ 1, 2 ರ ಘಾತ n ಅಂತ ತಗೋತಾ ಇದ್ದಾವೆ. ಇಲ್ಲಿ ಎಷ್ಟು ನಾಣ್ಯಗಳನ್ನು ಚಿಮ್ತಾ ಇದ್ದೇವೆ ಅಂದರೆ n ಸಂಖ್ಯೆ ರೂಪದಲ್ಲಿ. ಸೊ 6 ನಾಣ್ಯಗಳಂದರೆ 64. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಜೈ ಬಜರಂಗಬಲಿ. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ಸ್ಪರ್ಧಾತ್ಮಕ ಮಟ್ಟದ ಪ್ರಶ್ನೆಗಳದಾವ. TEACHER ಟೀಚರ್ ಎಂಬ ಪದದ ಅಕ್ಷರಗಳನ್ನು ಎಲ್ಲ ಸ್ವರಗಳು ಒಟ್ಟಿಗೆ ಬರುವಂತೆ ಎಷ್ಟು ವಿಭಿನ್ನ ರೀತಿಗಳಲ್ಲಿ ಜೋಡಿಸಬಹುದು? ನೋಡ್ರಿ, ಸ್ವರಗಳು ಯಾವುದವ? ಇಲ್ಲಿ ಎ ಮತ್ತು ಇಗಳದಾವ. ಹಾಗಾದರೆ ಈ ಎಲ್ಲ ಸೇರಿ ಎಷ್ಟು ಘಟಕ ಅಂತ ತೊಗೊಂಡೇವಿ? ಒಂದೇ ವಿಧ. ಹೌದ್ರಿ? ಆಮೇಲೆ 1 2 3 4 5 6 7 ಅದಾವ. ಬಟ್ ಇಲ್ಲಿ 3 ಕೂಡಿ ಏನಂದೇವೆ? ಒಂದು ವಿಧ ಅಂದೇವೆ. ಅಂದರೆ 3 ಸ್ವರಗಳು ಅಂದರೆ ಇಲ್ಲಿ ಎಲ್ಲ ಸ್ವರಗಳು ಒಟ್ಟಿಗೆ ಬರುವಂತೆ ಅಂದರೆ ಒಂದೇ ವಿಧಾನ. ಇನ್ನು ಉಳಿದಂಥವು ಎಷ್ಟದಾವಪ್ಪ ಅಂದ್ರೆ 3 ಸ್ವರಗಳಲ್ಲಿ ಒಂದು ವಿಧಾನ ತೊಗೊಂಡೇವಿ ಅಂದರೆ ಉಳಿದ ಘಟಕಗಳು 4 ಅಕ್ಷರಗಳು ಬೀಳ್ತವೆ. ಯಾವ್ಯಾವ? 1 2 3 4 ಅಕ್ಷರ. ಸೊ 4 ಅಕ್ಷರ ಪ್ಲಸ್ ಇದೊಂದು ಘಟಕ ಅಂದರೆ 5 ಘಟಕಗಳು. ಹಾಗಾದರೆ 5 ಫ್ಯಾಕ್ಟೋರಿಯಲ್ ಆಗ್ತಾವ. ಹಾಗೆ ಎಷ್ಟು ಸ್ವರಗಳದಾವ ಇಲ್ಲಿ? 3 ಅದಾವೆ. ಬಟ್ ನಿಜವಾದ ಸ್ವರಗಳು ಎಷ್ಟು? 2. ಹಾಗಾದರೆ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. ನೆಕ್ಸ್ಟ್ ಇಂಟು 3 ಫ್ಯಾಕ್ಟೋರಿಯಲ್ ಅಂದರೆ 3 ಒಂದ ಬರ್ತಾ ಇದೆ. ಸೊ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ 360 ವಿಧಗಳು. ಎಷ್ಟು ವಿಧಗಳಾಗ್ತವೆ ರೀ? 360 ವಿಧಗಳು. ನೆಕ್ಸ್ಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂತೆ 6 ಪುರುಷರು 4 ಮಹಿಳೆಯರಿದ್ದಾರೆ. ಕನಿಷ್ಠ 2 ಮಹಿಳೆಯರಿರುವಂತೆ 4 ಜನರ ಸಮಿತಿಯನ್ನು ರಚಿಸಬಹುದು. 5 ಜನರ ಸಮಿತಿ. ಕನಿಷ್ಠ ಮಹಿಳೆಯರು 2 ಇರ್ಬೇಕ್ರೆ, 2ಕ್ಕಿಂತ ಕಡಿಮೆ ಇರೋಕೆ ಬರೋಂಗಿಲ್ಲ. ಹೀಗಾದ್ರೆ ಮೊದಲನೇ ವಿಧಾನದ ಆಯ್ಕೆ ನೋಡ್ರಿ. 4 ಮಹಿಳೆಯರಲ್ಲಿ 2 ಮಹಿಳೆಯರು. ಹಾಗಾದರೆ 6 ಪುರುಷರಲ್ಲಿ 3 ಪುರುಷರು. ಯಾಕೆ? ಸಮಿತಿಯಲ್ಲಿ ಎಷ್ಟು ಸದಸ್ಯರು ಇರಬೇಕು? 5 ಅಷ್ಟೇ ಇರಬೇಕು ರೀ. ಇನ್ನು 4 ಮಹಿಳೆಯರಲ್ಲಿ 3 ಮಹಿಳೆಯರು. ಹಾಗಾದರೆ 6 ಪುರುಷರಲ್ಲಿ 2 ಪುರುಷರನ್ನು ಆಯ್ಕೆ ಮಾಡ್ತಾ ಇದ್ದಾವೆ. ಅದೇ ರೀತಿಯಾಗಿ 4 ಮಹಿಳೆಯರಲ್ಲಿ 4 ಮಹಿಳೆಯರನ್ನು ರಚನೆ ಮಾಡ್ಬೋದು. 6 ಪುರುಷರಲ್ಲಿ ಒಂದೇ ಪುರುಷವನ್ನು ತಗೋತೇವೆ. ಹಾಗಾದರೆ ಟೋಟಲ್ ಮತ್ತೆಷ್ಟದು? 5 ಆದವು ರೀ. ಈ ರೀತಿಯಾಗಿ ಮಾಡ್ತಾ ಹೋದಂಥ
ಇದರ ಗುಣಲಬ್ಧ ಎಷ್ಟು ಬರ್ತದೆ? 120 ಆಗ್ತಿದೆ. ಇದರ ಗುಣಲಬ್ಧ 60 ಆಗ್ತಾ ಇದೆ. ಇದರ ಗುಣಲಬ್ಧ 6 ಆಗ್ತಾ ಇದೆ. ಒಟ್ಟು ಸೇರಿದಾಗ 186 ರೀತಿಯಲ್ಲಿ ನಾವು ರಚಿಸಬಹುದು. ಸರಿ, ಹೆಂಗ್ರಿ ನೋಡ್ರಿ, 4C2 ಹೌದ್ರಿ. ಹಾಗಾದ್ರೆ 4 ಫ್ಯಾಕ್ಟೋರಿಯಲ್ ಅನ್ನ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಅದಾವ. 6ಅನ್ನು ಈ ರೀತಿಯಾಗಿ ಹೊಡಿತಾ ಇದ್ದೇನೆ. 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ನ 3 ಇಂಟು 2 ಇಂಟು 1 ಇಂಟು 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತಾ? 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 2 1 2 2 2 3 6 ಇಂಟು 3 2 6 6 ಕ್ಯಾನ್ಸಲ್. 5 4 20 120. ಅದೇ ರೀತಿ ಇದನ್ನು ಬಿಡಿಸಿದಾಗ 60 ಬರುತ್ತೆ. ಇದನ್ನು ಬಿಡಿಸಿದಾಗ 6 ಬರ್ತಾ ಇದೆ. ಸೊ ಹೀಗಾಗಿ ಟೋಟಲ್ ಆಗಿ ಒಟ್ಟುವನ್ನು ಕೂಡಿಸಿದಾಗ 186 ಬರ್ತಾ ಇದೆ. ನೆಕ್ಸ್ಟ್ ನೋಡ್ರಿ, 0 1 2 3 4 5 ಅಂಕಿಗಳನ್ನು ಬಳಸಿ ಅಂಕಿಗಳು ಪುನರಾವರ್ತನೆಯಾಗದಂತೆ 4ರಿಂದ ಭಾಗ ಹೋಗುವ ಎಷ್ಟು 3 ಅಂಕಿಯ ಸಂಖ್ಯೆಗಳನ್ನು ರಚಿಸಬಹುದು? ನೋಡ್ರಿ, ಈ ರೂಪದ ಅಂಕಿಗಳನ್ನು ತೆಗೆದುಕೊಂಡು 12 ವಿಧದ ಸಂಖ್ಯೆಗಳನ್ನು ರಚಿಸಬಹುದು. ಈ ರೂಪದ ಸಂಖ್ಯೆಗಳನ್ನು ತೆಗೆದುಕೊಂಡು 10 ವಿಧದ ರೂಪಗಳನ್ನು ರಚಿಸಬಹುದು. ಹಾಗಾದರೆ ಟೋಟಲ್ ಎಷ್ಟು ವಿಧದಲ್ಲಿ ರೂಪ ರಚಿಸ್ತಾ ಇದ್ದೇವೆ ಅಂದರೆ 22 ರೂಪ. 3 ಅಂಕಿಯ 4ರಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ರಚಿಸ್ತಾ ಇದ್ದಾನೆ. ಇನ್ನು NPR = 720, NCR = 120 ಆದರೆ R ಬೆಲೆ ಎಷ್ಟು? ಸೊ ಮೊದಲನೇ ಭಾಗದಲ್ಲಿ NPR = NCR ಇಂಟು R ಫ್ಯಾಕ್ಟೋರಿಯಲ್ ಅಂತ ಸೂಚಿಸ್ತಾ ಇದ್ದೇವೆ, ಹೌದ್ರಿ. ಹಾಗಾದರೆ NPR ಎಷ್ಟೈತಿ? 720. ಗುಣಾಕಾರ ಏನ್ರಿ? 120 NCR ಇಂಟು R ಫ್ಯಾಕ್ಟೋರಿಯಲ್. ಈ 0 12 1 12 6 6 R ಫ್ಯಾಕ್ಟೋರಿಯಲ್. R R ಫ್ಯಾಕ್ಟೋರಿಯಲ್. 6 ಹೌದ್ರಿ. R ಫ್ಯಾಕ್ಟೋರಿಯಲ್ ಕೊಟ್ಟು ಎಷ್ಟೈತೆ ರೀ? 6 ಇದೆ. ಹಾಗಾದ್ರೆ ನಾವು ಇಲ್ಲಿ ಏನು ಕೇಳಿದಾನ? R ಬೆಲೆ ಕೇಳಿದಾನ. ಹಾಗಾದರೆ R ಫ್ಯಾಕ್ಟೋರಿಯಲ್ R ಅಂದರೆ 3 ಇಂಟು 2 ಇಂಟು 1 ಅಂತ ಬರಿಬೋದು. 3 2 6 6 1 6. ಹಾಗಾದರೆ R ನಾವೇನಂತ ಬರಿತಾ ಇದ್ದೇವೆ? 3. ಸೊ ಸರಿಯಾದ ಉತ್ತರ R ಎಷ್ಟು ಆಗ್ತದೆ ರೀ? 3 ಆಗ್ತಾ ಇದೆ. ನೆಕ್ಸ್ಟ್, ಒಂದು ಸಮತಲದಲ್ಲಿ 10 ಬಿಂದುಗಳಿವೆ. ಅವುಗಳಲ್ಲಿ 4 ಬಿಂದುಗಳು ಏಕರೇಖಾಗತವಾಗಿವೆ. ಈ ಬಿಂದುಗಳನ್ನು ಸೇರಿಸುವುದರಿಂದ ಎಷ್ಟು ತ್ರಿಭುಜಗಳು ರಚಿಸಬಹುದು? ನೋಡ್ರಲ್ಲಿ, 4 ಬಿಂದುಗಳು ಹಿಂಗದಾವ. ಇನ್ನು ಉಳಿದಂತೆ ಎಷ್ಟು? 6 ಬಿಂದುಗಳು ಏಕರೇಖಾಗತವಾಗಿಲ್ಲರಿ. ಹಾಗಾದರೆ ಎಷ್ಟು ತ್ರಿಭುಜ ರಚಿಸ್ಬೋದು? ನೋಡ್ರಿ, 10 ಬಿಂದುಗಳಲ್ಲಿ ತ್ರಿಭುಜ ರಚಿಸಲು 3 ಬಿಂದುಗಳು ಬೇಕು. ಮೈನಸ್ 4 ಬಿಂದುಗಳು ಏಕರೇಖಾಗತವಾಗಿರ್ತದ, ಅದರಲ್ಲಿ 3 ಬಿಂದುಗಳನ್ನು ತೆಗೆದ್ರೆ 1 ಬಿಂದು ಅವಶ್ಯಕತೆ ಐತಿ. ಸೊ ಹಾಗಾದರೆ NC3 - 4C3 ವ್ಯಾಲ್ಯೂವನ್ನು ಮಾಡಿದಾಗ 120 ಬರ್ತಾ ಇದೆ. ಯಾವುದು? NC3 ಮೈನಸ್ 4C3 ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 4 ಬರ್ತಾ ಇದೆ. ಹಾಗಾದರೆ 116 ರೀತಿ ನಾವು ರಚಿಸಬಹುದು. 116 ರೀತಿ ನಾವು ರಚಿಸಬಹುದು. ಹಾಗಾದರೆ ಸರ್, ನಾವು ಹೇಳಿದ್ದೇವೆ ಏನು? 10 ಫ್ಯಾಕ್ಟೋರಿಯಲ್ ರೀ, 3 ಫ್ಯಾಕ್ಟೋರಿಯಲ್. ಇನ್ನು ಕಳೆದಾಗ ಎಷ್ಟು ಬರ್ತದೆ ರೀ? 7 ಫ್ಯಾಕ್ಟೋರಿಯಲ್ ಬರ್ತದೆ. ಸೊ 10 ಫ್ಯಾಕ್ಟೋರಿಯಲ್ 7 ಫ್ಯಾಕ್ಟೋರಿಯಲ್ ತೆಗೆದೇವಿ ಅಂದರೆ ಉಳಿದಿದ್ದು ಎಷ್ಟು ಉಳಿತದ? 10 ಇಂಟು 8 9 ಇಂಟು 8 ಉಳಿತಾ ಇದೆ. ಇನ್ನು 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1 3 3 3 4 4 3 12 12 10 120. ಅದೇ ರೀತಿ 4C3 4. ಇವೆರಡೂ ಕಳೆದೇವಿ ಅಂದರೆ 16 ಬರ್ತಾ ಇದೆ. ಸರ್, ಆಗಲೇ ಕುಡಿಸಿದೇವಿ, ಈಗ ಯಾಕೆ ಕಳೆಯಾಕತ್ತೇವೆ ಅಂದ್ರೆ ಇಲ್ಲಿ ಏಕರೇಖಾಗತವಾಗಿರುವ ಬಿಂದುಗಳದಾವ. ಈ 4 ಬಿಂದುಗಳಿಂದ ತ್ರಿಭುಜವನ್ನು ರಚನೆ ಮಾಡೋಕ್ಕೆ ಬರಂಗೇ ಇಲ್ಲ. ಹೀಗಾಗಿ ನಾವು ಅಲ್ಲಿ ಕಳೀತಾ ಇದ್ದೇವೆ.
ನೆಕ್ಸ್ಟ್ 8 ಬದಿಯ ಬಹುಭುಜಾಕೃತಿಯಲ್ಲಿ ಎಷ್ಟು ಕರ್ಣಗಳನ್ನು ರಚಿಸಬಹುದು? ನೋಡ್ರಿ, NC2 ಮೈನಸ್ ಎನ್, ಹೌದೇ? 2 ಅಂದ್ರೇನು? 2 ಬಿಂದುಗಳಿಂದ ಕರ್ಣಗಳನ್ನು ರಚಿಸ್ಬೋದು ಅಥವಾ ರೇಖಾಖಂಡವನ್ನು ರಚಿಸ್ಬೋದು. ಹೀಗಾಗಿ NC2 ಮೈನಸ್ ಎನ್ ಅಂತ ತೆಗೆದುಕೊಳ್ತಾ ಇದ್ದೇನೆ ರೀ. ಹಾಗಾದರೆ ಈ ವಿಧಾನ ಈ ಸೂತ್ರವನ್ನು ಅಪ್ಲೈ ಮಾಡ್ಬೋದು. ಇನ್ನೊಂದು ಸೂತ್ರ ಇದೆ, ಏನು? n ಇಂಟು n ಮೈನಸ್ 3 ಡಿವೈಡೆಡ್ ಬೈ 2. n ಇಂಟು n ಮೈನಸ್ 3 ಡಿವೈಡೆಡ್ ಬೈ 2. n ಅಂದರೆ 8, 8ರಲ್ಲಿ 3 ಹೋದರೆ 5 ಭಾಗಲೇ 2. ಯಾಕೆ 2 ಅಂದರೆ 2 ಬಿಂದುಗಳು ಬೇಕು ರಚನೆ ಮಾಡೋಕೆ. 2 1 2 4 4 5 20. ಸೊ ಎಷ್ಟು ವಿಧಗಳು ರಚನೆ ಮಾಡೋದು? 20. ಈ ಸೂತ್ರವನ್ನು ಬಳಸ್ಬೋದು, ಇದನ್ನು ಬಳಸ್ಬೋದು. ಯಾವುದು ಸುಲಭ ಆಗ್ತದೆ ಅದಕ್ಕೆ ಹೋಗಿಬಿಡೋದು. ಇನ್ನು NC8 ಈಕ್ವಲ್ ಟು NC2 ಎನ್ನೇ ಬೆಲೆ. ಇಲ್ಲಿ ನಾವೊಂದು ನೆನಪಿಟ್ಕೋಬೇಕ್ರಿ, ಏನು ಅಂದ್ರೆ NCR ಈಕ್ವಲ್ ಟು NCR ಮೈನಸ್ ರೈಟ್ NCR n ಮೈನಸ್ ಆರ್, NCR n ಮೈನಸ್ ಆರ್ ಅಂತ ತೆಗೆದುಕೊಳ್ತಾ ಇದ್ದಾವೆ. ಹಾಗಾದರೆ ಇಲ್ಲಿ ಆರ್ ಇದ್ದ ಜಾಗದಾಗ ಎಷ್ಟೈತಿ? 8 ಐತಿ. n ಮೈನಸ್ ನೆಕ್ಸ್ಟ್ ಆರ್ ಇದ್ದ ಜಾಗದಾಗ ಎಷ್ಟೈತಿ? 2 ಐತಿ. ಈ ಸೂತ್ರವನ್ನು ಅಪ್ಲೈ ಮಾಡ್ತಾ ಇದ್ದಾವೆ. 8 ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಈಕ್ವಲ್ ಟು n. ಸೊ 10 ಈಕ್ವಲ್ ಟು n. n ವ್ಯಾಲ್ಯೂ ಎಷ್ಟು ರೀ? 10. ಇಲ್ಲಿ ಈ ರೀತಿ ಕೊಟ್ಟಿದ್ದಾನೆ, ಬಟ್ ಈ ನಿಯಮ ಪುಸ್ತಕದಲ್ಲಿದೆ. NCR ಈಕ್ವಲ್ ಟು NCR ಇದ್ದದ್ದ n ಮೈನಸ್ ಆರ್ ಅಂತ ತೆಗೆದುಕೊಳ್ತಾ ಇದ್ದಾವೆ. ನೆಕ್ಸ್ಟ್ 5 ಜನರು ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ, ನೋಡ್ರಿ ಇದು ಮೇನ್ರೆ ವೃತ್ತಾಕಾರದ ಅಂದ್ರೆ ಇಲ್ಲೊಂದು ಸೂತ್ರ ಇದೆ, n ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತ ತಗೋತಾ ಇದ್ದಾವೆ. n ಮೈನಸ್ 1 ಫ್ಯಾಕ್ಟೋರಿಯಲ್. ಹಾಗಾದ್ರೆ ಎಷ್ಟು ಜನರು ಅಂದ್ರೆ 5 ಜನರು. 5 ಮೈನಸ್ 1 ಫ್ಯಾಕ್ಟೋರಿಯಲ್ ಈಕ್ವಲ್ ಟು 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ನ ಗುಣಾಕಾರ ಮಾಡಿದಾಗ 24 ಬರ್ತಾ ಇದೆ. ಹಾಗಾದರೆ ವೃತ್ತಾಕಾರ ಪಥದಲ್ಲಿ ಈ ರೀತಿ ಬರ್ತಾ ಇದ್ದಾವೆ. ಇನ್ನೊಂದು ಕೊಟ್ಟಿದ್ದಾನೆ ನೋಡ್ರಿ, 5 ವಿಭಿನ್ನ ಬಣ್ಣದ ಕೀಲಿಗಳನ್ನು ಒಂದು ಕೀಚೇನಲ್ಲಿ ಎಷ್ಟು ವಿಧ ರೀತಿ ರಚಿಸಬಹುದು? ಇದು ಸೇಮ್ ವೃತ್ತಾಕಾರದ ರೂಪದಲ್ಲಿ ಬಂದಾಗ, ಪ್ರದಕ್ಷಿಣೆ ಅಥವಾ ಅಪ್ರದಕ್ಷಿಣೆ ರೂಪದಲ್ಲಿ ಬಂದಾಗ ಈ ರೀತಿ n ಮೈನಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಅಂದರೆ ಪ್ರದಕ್ಷಿಣೆ ಅಪ್ರದಕ್ಷಿಣೆ, ಇದು ವೃತ್ತಾಕಾರದಲ್ಲಿ ಬಂದಾಗ ಕ್ರಮಯೋಜನೆ ಒಳಗಡೆ ಬರ್ತಾ ಇದೆ. ಹಾಗಾದರೆ n ಅಂದರೆ ಎಷ್ಟಿದೆ ರೀ? 5 ಇದೆ, ಹೌದಾ? ಮೈನಸ್ 1 ಅಂದರೆ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2. 4 ಫ್ಯಾಕ್ಟೋರಿಯಲ್ ಅಂದರೆ ಈ ರೀತಿ ಬರಿತಾ ಇದ್ದಾನೆ, ಬಾಗಲೇ 2, 2 1 2, 4 3 12 ವಿಧ. ಎಷ್ಟು ವಿಧ ರೀ? 12 ವಿಧಗಳು. 1 ರಿಂದ 9ರವರೆಗೆ ಅಂಕೆಗಳನ್ನು ಬಳಸಿ ಪುನರಾವರ್ತನೆಯಾಗದಂತೆ 4 ಅಂಕಿ ಎಷ್ಟು ಬೆಸ ಸಂಖ್ಯೆಗಳನ್ನು ರಚಿಸಬಹುದು? ನೋಡ್ರಿ ಈ ರೀತಿ ಐತೆ. ಇಲ್ಲಿ ಕೊನೆಯ ಬಿಡಿ ಸ್ಥಾನದಲ್ಲಿ 5 ಬೆಸ ಸಂಖ್ಯೆಗಳು ಬರ್ತಾ ಇದ್ದಾವೆ, 1 3 5 7 9. ಉಳಿದ 3 ಸ್ಥಾನಗಳಲ್ಲಿ 8 ಅಂಕಿಗಳು ಬರ್ತಾ ಇದ್ದಾವೆ, ಹೌದ್ರಿ? ಹಾಗಾದ್ರೆ ಅದನ್ನೇ 8p3 ಅಂತ ತಗೋತಾ ಇದ್ದಾವೆ. 8p3 ಅಂದರೆ 8 ಇಂಟು 7 ಇಂಟು ಎಷ್ಟು ಬರ್ತಾ ಇದೆ? 336. ಅಂದರೆ 3 ಅಂಕಿಗಳನ್ನು ತೆಗೆದುಕೊಂಡಾಗ ಇಲ್ಲಿ ಎಷ್ಟು ಅಂಕಿ ಅಂದಾನ? 4 ಅಂಕಿ ಅಂದಾನ. ಇನ್ನೂ ಒಂದು ಸ್ಥಾನ ಐತಿ, ಆ ಒಂದು ಸ್ಥಾನದಲ್ಲಿ ಎಷ್ಟು ಅಂಕಿಗಳನ್ನು ಹಾಕಾಕತ್ತೀವಿ? 5 ಅಂಕಿಗಳನ್ನು ಹಾಕಾಕತ್ತೀವಿ. ಹಾಗಾದರೆ 336 ಇಂಟು 5 ಮಾಡಿದಾಗ 1680 ಸಂಖ್ಯೆಗಳು ಬರ್ತಾ ಇದ್ದಾವೆ. 1680.